1952ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಬಂದಿದ್ದಾರೆ. ಈ ಭಾಗದ ಪೆರಿಯಾರ್ ಸರ್ಕಲ್, ಈ ಭಾಗದ ಎಲ್ಲ ಜನಗಳನ್ನ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಅಂತ ಒಂದು ಪುಣ್ಯವಾದ ಸ್ಥಳ ಇದು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಹ ಬಂದಿದೆ. ಅವರು ನಿಮ್ಮ ತರ ಸಾಮಾನ್ಯ ಜನರಾಗಿ ಹುಟ್ಟಿ ಅವರ ಜೀವನವನ್ನ ಸತ್ತೋಗಿದ್ರೆ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರ್ತಾರಲ್ಲ. ನಮ್ಮ ದೇಶನೂ ಈ ತರ ಇರ್ತಾ ಇರ್ಲಿಲ್ಲ. ದೀನ ಬಡವರೆಲ್ಲ ಒಂದು ಉನ್ನತ ಸ್ಥಾನಕ್ಕೆ ಬರಕ್ ಆಗ್ತಾ ಇರ್ಲಿಲ್ಲ. ಅವರು ಚೆನ್ನಾಗಿ ಓದಿ ಅನೇಕ ಡಿಗ್ರಿಗಳನ್ನ ಮಾಡಿಕೊಂಡು ಈ ದೇಶ ಸಂವಿಧಾನವನ್ನ ಬರೆದು ಎಲ್ಲರೂ ಸಮಾನತೆ ಇರಬೇಕು, ಎಲ್ಲರೂ ಹೋರಾಟ ಮಾಡಬೇಕು, ಎಲ್ಲರೂ ಸಂಘಟಿತರಾಗಬೇಕು, ಎಲ್ಲರೂ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋದನ್ನ ಅವರು ನಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಈ ದಿನದಲ್ಲಿ ನಾವು ಬರೀ ಅವರಿಗೆ ಆರ ತುರಾಯಿ ಹಾಕಿದ್ರೆ ಆಗಲ್ಲ. ಅವರ ಸಾಧನೆಯನ್ನ, ಅವರು ಹೇಳ್ಕೊಟ್ಟಂತ ತತ್ವವನ್ನ ನಾವು ಪಾಲನೆ ಮಾಡಬೇಕು. ಅವಾಗಲೇ ಅವರಿಗೆ ನಾವು ನಿಜವಾದ ಬರ್ತ್ಡೇಯನ್ನು, ಹುಟ್ಟಿದ ಹಬ್ಬನ ಮಾಡಲಿಕ್ಕೆ ಸಾರ್ಥಕ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾವು ಈ ಸಂದರ್ಭದಲ್ಲಿ ನಾವು BR ಅಂಬೇಡ್ಕರ್ ಅವರ ತತ್ವ ಪಾಲನೆ, ಶಿಸ್ತು, ಬದ್ಧತೆಯನ್ನ ನಾವೆಲ್ಲರೂ ಅಳವಡಿಸ್ಕೊಬೇಕು. ಅವ್ರನ್ನ ಪಾಲನೆ ಮಾಡಬೇಕು, ಜೀವನದಲ್ಲಿ ಅಳವಡಿಸ್ಕೊಬೇಕು. ಈ ದೇಶ ಮುಂದೆ ಬರಬೇಕಂದ್ರೆ ಅವ್ರು ಹೇಳ್ಕೊಟ್ಟಂತ ಪಾಠವನ್ನ ಕಲಿಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಜನ್ಮದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.